ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪದೇ ಪದೇ ಸಂಬಂಧಗಳಲ್ಲಿ ಜಗಳ ಆಗೋದಕ್ಕೆ ಅಥವಾ ಕಿರಿಕಿರಿ ಆಗೋದಕ್ಕೆ ಮುಖ್ಯ ಕಾರಣಗಳು ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಬಹಳಷ್ಟು ಸಂಬಂಧಗಳನ್ನು ಬಹಳಷ್ಟು ಚೆನ್ನಾಗಿ ಹೋಗ್ತಾ ಇತ್ತು, ಇದ್ದಕ್ಕಿದ್ದ ಹಾಗೆ ಕಿರಿಕಿರಿ ಆಗ್ತಾ ಇರುವಂಥದ್ದು, ಅಥವಾ ಎಷ್ಟೇ ಸರಿಪಡಿಸ್ಕೊಂಡ್ರೂ ಕೂಡ ಸಂಬಂಧಗಳಲ್ಲಿ ಕಿರಿಕಿರಿ ಆಗುವಂಥದ್ದು, ಬಹಳಷ್ಟು ಫ್ರೆಂಡ್ಶಿಪ್ ಆಗಿರಬಹುದು, ರಿಲೇಷನ್ಶಿಪ್ ಆಗಿರಬಹುದು, ನೈಬರ್ಸಲ್ಲಿ ಆಗಿರ್ಬೋದು, ರಿಲೇಟಿವ್ಸ್ಗಳ ನಡುವೆ ಆಗಿರಬಹುದು, ಯಾವುದೇ ಒಂದು ಅನ್ಯೋನ್ಯವಾದಂತಹ ಸಂಬಂಧಗಳಲ್ಲಿ ಏನಾದರೂ ಒಂದು ತಪ್ಪು ಅನಿಸಿಕೆಗಳು ಬರುವಂಥದ್ದು, ಅಥವಾ ನಿಮ್ಮಲ್ಲೇ ಏನಾದರೂ ಒಂದು ಗೊಂದಲಗಳು ಬರುವಂಥದ್ದು, ಅಥವಾ ಯಾವುದಾದ್ರೂ ಒಂದು ವಿಚಾರ, ಚಿಕ್ಕ ವಿಚಾರ ದೊಡ್ಡದಾಗಿ ಗಲಾಟೆ ಆಗುವಂಥದ್ದು, ಅಥವಾ ಕೆಲವು ವ್ಯಕ್ತಿಗಳ ಒಟ್ಟಿಗೆ ಎಷ್ಟೇ ಸರಿಪಡಿಸ್ಕೊಂಡ್ರೂ ಕೂಡ ಅದು ಮತ್ತೆ ಕಿರಿಕಿರಿಗೆ ಒಳಗಾಗ್ತಾ ಇರುತ್ತೆ. ಇದಕ್ಕೆಲ್ಲ ಮುಖ್ಯ ಕಾರಣಗಳು ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇವತ್ತಿನ ಕಾನ್ಸೆಪ್ಟ್ ಏನಾಗಿರುತ್ತೆ ಅಂದರೆ, ಪದೇ ಪದೇ ಸಂಬಂಧಗಳಲ್ಲಿ ಕಿರಿಕಿರಿ ಆಗೋದಕ್ಕೆ ಮುಖ್ಯ ಕಾರಣಗಳೇನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ನಂಬರನ್ನು ಕೊಟ್ಟಿರ್ತೀನಿ. ಆ ನಂಬರಿಗೆ ನೀವೇನು ಮಾಡಬೇಕಾಗತ್ತೆ, ವಾಟ್ಸಪ್ ಮುಖಾಂತರನಾದರೂ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೋದು, ಅಥವಾ ನೀವು ಫೋನ್ ಕಾಲ್ ಮುಖಾಂತರನಾದರೂ ನೀವು ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಎಂದಿನಂತೆ ನಿಮ್ಮ ಮುಂದೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಪದೇ ಪದೇ ನಿಮ್ಮ ಸಂಬಂಧಗಳಲ್ಲಿ ಕಿರಿಕಿರಿ ಜಗಳಗಳು ಆಗೋದಕ್ಕೆ ಕಾರಣ ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಯಾರೆಲ್ಲ ಮೊದಲನೆಯ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ. ಯಾತಕ್ಕಾಗಿ ನಿಮ್ಮ ಸಂಬಂಧಗಳಲ್ಲಿ ಬಹಳಷ್ಟು ಗಲಾಟೆಗಳು ಜಗಳಗಳು ಬರ್ತಾ ಇರುತ್ತೆ, ಏನಾಗಿದೆ, ಯಾವ ವಿಚಾರದಲ್ಲಿ ನೀವು ನಿಮಗೇನಾದರೂ ಮೆಸೇಜ್ ಕೊಡ್ತಾ ಇದೆಯಾ ಟ್ಯಾರೋ ಕಾರ್ಡ್ಸ್ಗಳು ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಟ್ಯಾರೋ ಕಾರ್ಡ್ಸಲ್ಲಿ ಇಷ್ಟೆಲ್ಲ ವಿಚಾರಗಳನ್ನು ತಿಳಿಬೋದು ಅಂತ ಹೇಳಿದ್ರೆ, ಇದು ನಾನು ಕಂಡುಹಿಡಿದಿರುವಂಥದ್ದಲ್ಲ, ಸಾಕಷ್ಟು ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಇಟಾಲಿಯಲ್ಲಿ ಕಂಡುಹಿಡಿದಂತಹ ಟ್ಯಾರೋ ಕಾರ್ಡ್ಸ್ಗಳಿದು. ಸೊ ಯಾರೇ ಯುದ್ಧಕ್ಕೆ ಹೊರಟ್ರು ಅಥವಾ ಏನೇ ನಡಿಬೇಕಾದ್ರೂ ಕೂಡ ಟ್ಯಾರೋ ಕಾರ್ಡ್ ಮುಖಾಂತರವಾಗಿ ಆಗಿನ ಎನರ್ಜಿ ಏನು ಅನ್ನೋದು ಕೇಳಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ರಂತೆ. ಓಕೆ, ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ನಿಮ್ಮ ಸಂಬಂಧಗಳಲ್ಲಿ ಕಿರಿಕಿರಿ ಆಗೋದಕ್ಕೆ ಮುಖ್ಯ ಕಾರಣಗಳು ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ನಾನು ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ನಿಮ್ಮ ಸಂಬಂಧಗಳಲ್ಲಿ ನೋಡಿ, ಎಷ್ಟೋ ಜನ, ಒಬ್ಬರು ಇಬ್ಬರು ಅಂತಲ್ಲ, ಯಾವುದ್ಯಾವುದೋ ಒಂದು ರೂಪದಲ್ಲಿ ಕೆಲವು ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ತಂದಿಟ್ಟು ತಮಾಷೆ ನೋಡುವಂಥದ್ದು ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಈಗಿನ ಸಮಯ ಏನಿದೆ, ಯಾವುದೇ ವ್ಯಕ್ತಿಗಳೊಟ್ಟಿಗೆ ನೀವು ಕಿರಿಕಿರಿ ಮಾಡಿಕೊಂಡು ಈ ರೀಡಿಂಗ್ನ ನೀವೇನಾದರೂ ನೋಡ್ತಾ ಇದ್ದರೆ, ಅವರ ಮನಸ್ಥಿತಿನೂ ಸರಿ ಇಲ್ಲ, ನಿಮ್ಮ ಮನಸ್ಥಿತಿನೂ ಸರಿ ಇಲ್ಲ. ಇದರಿಂದ ಕೆಲವು ವ್ಯಕ್ತಿಗಳು ಬಹಳಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಭಾಳಷ್ಟು ಜನಗಳ ಕೈವಾಡಗಳು ಇದೆ ಅಂತಲೇ ಹೇಳ್ಬೋದು. ಹಾಗೆ ಕೆಲವು ಮಾತುಗಳು ಕೂಡ ನೀವು ಆಡೋದಕ್ಕಿಂತ ಬೇರೆಯವರ ಮಾತುಗಳನ್ನು ನೀವು ಕೇಳುವಂಥದ್ದು, ಅಥವಾ ಬೇರೆಯವರ ಮಾತುಗಳನ್ನು ಕೇಳಿ ಇನ್ನೊಬ್ಬರಿಗೆ ಮನಸ್ಸುಗಳನ್ನು ಹಾಳು ಮಾಡುವಂಥದ್ದು, ಅಥವಾ ನೀವು ಯಾವ ವ್ಯಕ್ತಿಯ ವಿಚಾರವಾಗಿ ನೋಡ್ತಾ ಇದ್ರಿ ಅವರ ಮನಸ್ಸಿಗೆ ಪಟ್ಟ ಏನಾದರೂ ಮಾತಾಡುವಂಥದ್ದು ಬಹಳಷ್ಟಿದೆ. ಇಲ್ಲಿ ನೀವು ಯಾವ ವ್ಯಕ್ತಿಯ ವಿಚಾರವಾಗಿ ಈ ರೀಡಿಂಗ್ನ ನೋಡ್ತಾರೆ, ಸುಮಾರು ವಿಚಾರಗಳನ್ನು ಮುಚ್ಚಿಟ್ಟಿದ್ದಾರೆ, ಅವರ ಫೀಲಿಂಗ್ಸ್ಗಳು ಬಹಳಷ್ಟು ಮುಚ್ಚಿಟ್ಟಿದ್ದಾರೆ. ಇದೆಲ್ಲನೂ ಕೂಡ ನಾನು ಇಲ್ಲಿ ನೋಡ್ತಾ ಹೋಗ್ಬೋದು. ಹಾಗೆ ಇಲ್ಲಿ ಒಂದಷ್ಟು ಅಲ್ಲೂ ಕೂಡ ಮಾತನಾಡುವಂಥವ್ರು ಇದ್ದಾರೆ, ಇಲ್ಲೂ ಕೂಡ ಮಾತನಾಡುವಂಥವ್ರು ಇದ್ದಾರೆ. ಇಲ್ಲಿ ಕೆಲವೊಂದು ಸಲ ನಿಮ್ಮ ಯಾವ ಸಂಬಂಧದಲ್ಲಿ ನೀವು ಇದು ರೀಡಿಂಗ್ ನೋಡ್ತಾ ಇದ್ರಿ, ಆ ಸಂಬಂಧಗಳು ಇರೋದು ಅಷ್ಟು ಚೆನ್ನಾಗಿ ಇರೋದೇ ಕೂಡ ಕೆಲವು ಜನಕ್ಕೆ ಸಹಿಸೋದಕ್ಕೆ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಬಟ್ ಇದು ಪರ್ಮನೆಂಟಾ? ಇದೊಂದು ಮೂನ್ ಕಾರ್ಡ್ ಬಂದಿರೋದ್ರಿಂದ ಇದು ಹೀಗೆ ಇರುತ್ತಾ? ಸಂಬಂಧ ಬದಲಾವಣೆ ಆಗೋದೇ ಇಲ್ವಾ? ನೋ ವೇ. ಟೈಮ್ ಈಗಿದೆ. ನಿಮ್ಮ ಸಂಬಂಧಗಳಲ್ಲಿ ಕಿರಿಕಿರಿ ಆಗಿರ್ಬೋದು, ಜಗಳಗಳಾಗ್ತಾ ಇರಬಹುದು, ಇದೊಂದು ಟೈಮ್ ಆಗಿದೆ ಅಷ್ಟೆ. ಬಟ್ ಆದರೆ ಮುಂದಿನ ದಿನಗಳಲ್ಲಿ ಆ ಸಂಬಂಧಗಳು ಸರಿ ಹೋಗುವಂತಹ ಸಾಧ್ಯತೆ ಇದೆ. ಇದರಿಂದ ಮನಸ್ಸು ಕೂಡ ಬಹಳಷ್ಟು ನೋವಿದೆ. ಬಟ್ ನೀವು ಗಟ್ಟಿಯಾಗಿದ್ದೀರಿ,
ಆದರೆ ಮನಸ್ಸು ಎಷ್ಟು ನೋವಿಂದ ಒದ್ದಾಡ್ತಾ ಇದೆ. ಆ ಹಳೆಯ ನೆನಪುಗಳು ಅಥವಾ ಆ ವ್ಯಕ್ತಿಗೆ ಎಷ್ಟೆಲ್ಲ ನಾನು ಸ್ಯಾಕ್ರಿಫೈಸ್ ಮಾಡಿದೆ, ಅವ್ರಿಗೇನು ಅರಿವಾಗ್ತಾ ಇಲ್ವಾ, ಅವ್ರಿಗೇನು ಗೊತ್ತಾಗ್ತಾ ಇಲ್ವಾ, ಇದೆಲ್ಲನೂ ಕೂಡ ನಿಮ್ಮ ಮನಸ್ಸಿನಲ್ಲಿ ನಡೀತಾ ಇದೆ. ಬಟ್ ಆದರೆ ಆ ವ್ಯಕ್ತಿಗಳು ಒಂದಷ್ಟು ಅವರಿಗೆ ಫೀಲಿಂಗ್ಸ್ ಇರಬಹುದು. ಬಟ್ ಆದರೆ ಇಲ್ಲಿ ಮಧ್ಯಮವರ್ತಿಗಳು ಅಥವಾ ಮಧ್ಯದಲ್ಲಿ ಇರೋರ ಮಾತುಗಳನ್ನ ಕೇಳಿಕೊಂಡು ಒಂದಷ್ಟು ಈ ವ್ಯಕ್ತಿ ಏನಿದ್ದಾರೆ ಅವ್ರ ಮನಸ್ಸನ್ನು ಹಾಳು ಮಾಡಿ ಇಲ್ಲಿ ನಿಮ್ಮ ನೆಮ್ಮದಿನೂ ಕೂಡ ಹಾಳಾಗಿದೆ ಅಂತಲೇ ತೋರಿಸ್ತಾ ಇದೆ. ಪದೇ ಪದೇ ಹಾಳಾಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಯಾರ್ದೋ ಮಾತು ಕಟ್ಕೊಂಡು ನೀವು ಸಡನ್ನಾಗಿ ಮಾತನಾಡುವಂಥದ್ದು, ಅಥವಾ ಅವರು ಕೂಡ ಆ ಮಾತುಗಳನ್ನು ಬೇಗ ಡೈಜೆಸ್ಟ್ ಮಾಡ್ಕೊಳ್ಳೋದಿಲ್ಲ, ಅದನ್ನು ಲ್ಯಾಗ್ ಮಾಡ್ತಾ ಹೋಗ್ತಾರೆ, ಹಾಗೆ ಸಾಧಿಸ್ತಾ ಹೋಗ್ತಾರೆ. ಅಥವಾ ಇಲ್ಲಿ ಮಧ್ಯದಲ್ಲಿ ಇರುವಂತಹ ವ್ಯಕ್ತಿಗಳು ನಿಮ್ಮಿಬ್ಬರ ಅಗಲಿಕೆ ಅಥವಾ ದೂರ ಆಗಿರೋದು ಅಥವಾ ನಿಮ್ಮ ಜಗಳಗಳನ್ನು ನೋಡಿ ಎಂಟರ್ಟೈನ್ ಕೂಡ ಪಡ್ತಾ ಇದ್ದಾರೆ ಅಂತಲೇ ಇಲ್ಲಿ ನೋಡಬಹುದು. ಹಾಗೆ ಇಲ್ಲಿ ಸನ್ ಕಾರ್ಡ್ ಬಂದಿರೋದ್ರಿಂದ ಏನಿದೆ, ನಿಮ್ಮ ವಿಚಾರವಾಗಿ ಏನಿದೆಯಲ್ಲ ಆ ವ್ಯಕ್ತಿ ಬಹಳಷ್ಟು ಬೇಗ ಮಾತಾಡುವಂತಹ ಸಾಧ್ಯತೆ, ಹಾಗೆ ನಿಮ್ಮ ಸಂಬಂಧ ತೀರಾ ಹಾಳಾಗುತ್ತಾ ಅಂತ ನಾನು ನೋಡೋದಕ್ಕೆ ಹೋದರೆ ಟೈಮ್ ಈಗಿರಬಹುದು. ಬಟ್ ಆದರೆ ಆ ಟೈಮ್ ಸರಿದ ಮೇಲೆ ಬಹಳಷ್ಟು ಇಬ್ಬರು ಕೂಡ ಚೆನ್ನಾಗಿರ್ತೀರಿ. ಹಾಗೆ ಮತ್ತು ಮೊದಲಿನಂತೆ ಮಾತುಕತೆಗಳು ಆಗುವಂತಹ ಸಾಧ್ಯತೆಗಳು ಇದೆ. ಕೆಲವೊಂದು ಸಲ ನೀವು ಚಿಕ್ಕ ಚಿಕ್ಕ ವಿಚಾರಕ್ಕೆ ಹರ್ಟ್ ಆಗೋದು ಏನಿದೆಯಲ್ಲ, ಅದನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಅವ್ರು ಯಾವುದೋ ಒಂದು ವಿಚಾರದಲ್ಲಿ ಬ್ಯುಸಿ ಆಗಿರ್ಬೋದು, ಅಥವಾ ಅವ್ರು ನಿಮ್ಮ ಟೈಮ್ ಕೊಡದೇ ಇರಬಹುದು, ಅದು ಏನೇ ಆಗಿರಬಹುದು. ಆ ಚಿಕ್ಕ ಚಿಕ್ಕ ವಿಚಾರವಾಗಿ ಕೂಡ ಏನು ನೀವು ಬಹಳಷ್ಟು ಮನಸ್ಸಿಗೆ ನೋವು ಮಾಡ್ಕೊಳ್ತಿದ್ದೀರಿ, ಅದನ್ನು ಕೂಡ ಒಂದಷ್ಟು ಕಂಟ್ರೋಲಿಗೆ ತೊಗೊಳ್ಬೇಕಾಗತ್ತೆ ಅನ್ನುವಂತಹ ಮೆಸೇಜ್ ಕೂಡ ನಾನಿಲ್ಲಿ ನೋಡಬಹುದು. ಏಕೆಂದರೆ ಅವ್ರು ಮಾಡುವಂತಹ ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್ ಆಗಿರ್ಬೋದು, ಅಥವಾ ಚಿಕ್ಕ ಚಿಕ್ಕ ಮಾತುಗಳನ್ನಾಗಿರ್ಬೋದು, ನೀವೇನು ಮಾಡ್ತೀರಿ ಅದು ನಿಮ್ಗೆ ಹರ್ಟ್ ಆಗುತ್ತೆ, ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋದಿಲ್ಲ, ಪಟ್ಟ ಏನಾದರೂ ಮಾತನಾಡುವಂಥದ್ದು, ಈ ಸಂಬಂಧ ಹಾಳು ಮಾಡ್ಕೊಳ್ಳುವಂಥದ್ದು, ಇದೇ ಆಬ್ಸ್ಟಿಕಲ್ಸ್ಗಳನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಹೌದು, ಒಂದು ಒಳ್ಳೆಯ ಸಂಬಂಧನ ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಈ ಥರದ್ದೆಲ್ಲ ಒಂದೊಂದಷ್ಟು ಸಂದರ್ಭಗಳು ಬರ್ತಾ ಹೋಗುತ್ತೆ. ಬಟ್ ಆದರೆ ನೀವೇನು ಮಾಡಬೇಕಾಗತ್ತೆ, ಅದನ್ನು ಬಿಡಬಾರ್ದು. ಇಲ್ಲಿ ಸನ್ ಕಾರ್ಡ್ ಬಂದಿರೋದ್ರಿಂದನೂ ನಾವೇನು ನೋಡಬಹುದು ಇಲ್ಲಿ ಅಂತ ಹೇಳಿದ್ರೆ, ಈ ಸಂಬಂಧ ಸರಿ ಹೋಗುತ್ತೆ, ಆ ರೀತಿ ಬಿಟ್ಟು ಹೋಗುವಂಥದ್ದಲ್ಲ. ಮೇಜರ್ ಕಾರ್ಡ್ ಬಂದಿರೋದ್ರಿಂದ ಈ ಸಂಬಂಧ ಗಟ್ಟಿಯಾಗಿ ನಿಲ್ಲುತ್ತೆ ಅನ್ನೋದು ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಅಂದರೆ ಬದಲಾವಣೆ ಕೂಡ ಆಗುವಂತಹ ಸಾಧ್ಯತೆ. ಅಂದರೆ ಈಗಿನ ಸಮಯದಲ್ಲಿ ಈ ವ್ಯಕ್ತಿ ಯಾಕೆ ಬದಲಾಗೋದಕ್ಕೆ ಅಥವಾ ನಿಮ್ಮ ಸಂಬಂಧಗಳಲ್ಲಿ ಯಾಕೆ ಕಿರಿಕಿರಿ ಆಗ್ತಾ ಇದೆ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ, ಇಲ್ಲಿ ಮೂರನೇ ವ್ಯಕ್ತಿಗಳು ಅಥವಾ ನಿಮ್ಮಿಬ್ಬರನ್ನ ದೂರ ಮಾಡಲೇಬೇಕು, ಅಥವಾ ನಿಮ್ಮ ಮೇಲೆ ಒಂದಷ್ಟು ಕೆಟ್ಟ ಕಣ್ಗಳು ಬಿದ್ದಿರುವಂಥದ್ದು, ಒಂದಷ್ಟು ನಿಮ್ಮ ನಡುವೆ ಒಂದಷ್ಟು ಮೋಡ ಮುಸುಕಿದ ವಾತಾವರಣನೋ, ಅಥವಾ ಏನೇ ಚಂದ್ರನಿಗೋ ಸೂರ್ಯನಿಗೋ ಆ ಮೋಡ ಮುಸುಕಿದ ವಾತಾವರಣ. ಬಟ್ ಆದರೆ ಆ ಮೋಡ ಸರಿತು ಅಂತ ಹೇಳಿದ್ರೆ, ಅಥವಾ ಆ ಗ್ರಹಣ ಕಳೀತು ಅಂತ ಹೇಳಿದ್ರೆ ಅದ್ಭುತವಾಗಿರುತ್ತೆ ಜೀವನ ಅನ್ನೋದು ಇಲ್ಲಿ ನೋಡಬಹುದು. ಕೆಲವೊಂದು ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್ ನೀವು ಮಾಡೋದು ಇದೇನೆ, ಪಟ್ಟ ಏನಾದರೂ ಹೇಳುವಂಥದ್ದು, ಅಥವಾ ತಪ್ಪಾಗಿ ಏನಾದ್ರು ಅದನ್ನು ಸರಿಯಾದ ರೀತಿಯಲ್ಲಿ ಅಂಥ ವ್ಯಕ್ತಿಗಳ ವಿಚಾರವಾಗಿ ಸರಿಯಾದ ರೀತಿ ತಿಳ್ಕೊಳ್ಳೋದಿಲ್ಲ, ಅಥವಾ ಅದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ, ಏನಾದರೂ ಹೇಳ್ಬಿಡ್ತೀರಿ. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ನಿಮ್ಮ ಸಂಬಂಧಗಳು ಏನಾದರೂ ಹಾಳಾಗಿ ದೂರ ಆಗಿದ್ರೆ ಆ ವ್ಯಕ್ತಿ ಬದಲಾಗುವಂತಹ ಸಾಧ್ಯತೆ ಇದೆ. ಆ ವ್ಯಕ್ತಿ ಬದಲಾಗಿ ಅವರೇ ಒಂದು ಹೆಜ್ಜೆ ಮುಂದೆ ಇಟ್ಟು ಧೈರ್ಯವಾಗಿ ನಿಮ್ಮ ಹತ್ರ ಬರುವಂತಹ ಸಾಧ್ಯತೆಗಳಿದೆ ಅಂತಲೇ ಹೇಳ್ಬಹುದು. ಬಂದು ಮಾತನಾಡುವಂಥದ್ದು, ಅಥವಾ ಫೋನ್ ಮಾಡುವಂಥದ್ದು, ನಿಮಗೆ ಭೇಟಿ ಆಗಬೇಕು ಅನ್ನೋದು, ನೀವಿಬ್ಬರು ಸಿಗೋದು, ಎಲ್ಲನೂ ಕೂಡ ಇದೆ ಅಂತ ಹೇಳಿ ಇಲ್ಲಿ ಏನು ಮೆಸೇಜ್ ಬರ್ತಾ ಇದೆ ಆ ವ್ಯಕ್ತಿಯಿಂದ, ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ ನೋಡೋಣ. ಓಕೆ, ಕನ್ಫ್ಯೂಷನ್ ಐ ಫೀಲ್ ಅನ್ಕ್ಲಿಯರ್ ಅಬೌಟ್ ವೇರ್ ವಿ ಸ್ಟ್ಯಾಂಡ್. ಅಂದರೆ ಕೆಲವೊಂದು ಸಲ ನನಗೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ, ನೀನು ಇರುವಂತಹ ರೀತಿ, ನಾನು ಎಲ್ಲಿ ನಿಂತಿದ್ದೀನಿ ಅನ್ನೋದೇ ಒಂದೊಂದು ಸಲ ಅರ್ಥನೇ ಆಗೋದಿಲ್ಲ. ನೀನು ಒಂದು ಸಲ ಚೆನ್ನಾಗಿ ಮಾತಾಡ್ತೀಯ, ಇನ್ನೊಂದು ಸಲ ಇನ್ನೊಂದು ಥರ ಏನೋ ಮಾತಾಡ್ಬಿಡ್ತೀಯ, ಅಥವಾ ಈ ವಿಚಾರಗಳು ಅಥವಾ ನಿನ್ನಿಂದ ನನಗೆ ತುಂಬ ಡಿಸ್ಟರ್ಬ್ ಆಗ್ತಾ ಇದೆ, ನಾನೇ ಕನ್ಫ್ಯೂಷನ್ನಲ್ಲಿದ್ದೀನಿ, ನನಗೆ ನಿನ್ನ ಜೊತೆ ಕಂಟಿನ್ಯೂ ಆಗಿ ಮಾತಾಡಬೇಕು, ಈ ಸಂಬಂಧ ಇಟ್ಕೊಳ್ಬೇಕು ಬ್ಯಾಡವೋ, ನಾನು ಹೇಗಿರಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಆ ಮೆಸೇಜ್ ಏನಿದೆ ಆ ನಿಮ್ಮ ವ್ಯಕ್ತಿ ಪಾಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ನಾನು ಮೇಜರಾಗಿ ಇಲ್ಲಿ ನೋಡೋದಾದರೆ ಈಗ ಒಂದಷ್ಟು ದಿನಗಳ ಕಾಲ, 2 ತಿಂಗಳಿಂದ ಆಗಿರ್ಬೋದು, ಅಥವಾ ಇನ್ನೂ 2 ತಿಂಗಳ ಕಾಲ ನಿಮ್ಮ ನಡುವೆ ತಂದಿಟ್ಟು ತಮಾಷೆ ನೋಡುವಂತಹ ಜನಗಳು ಬಹಳ ಎಂಟರ್ಟೈನ್ ತೊಗೊಳ್ತಾ ಇದ್ದಾರೆ. ಒಂದಷ್ಟು ನೀವು ಸೆಕ್ಯೂರ್ಡ್ ಆಗಿರಬೇಕಾಗತ್ತೆ ಅಂತ ಹೇಳ್ಬೋದು. ಹಾಗೆ ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್, ಜಡ್ಜ್ಮೆಂಟ್. ಓಕೆ, ನೋಡೋಣ ಇಲ್ಲಿ
ಪದೇ ಪದೇ ಸಂಬಂಧ ಹಾಳಾಗ್ತಾ ಇರೋದಕ್ಕೆ ಮುಖ್ಯ ಕಾರಣಗಳೇನು ಅನ್ನೋದು. ಇಲ್ಲಿ ಕೆಲವೊಂದು ಕಾರ್ಮಿಕ್ ಕನೆಕ್ಷನ್ಸ್ಗಳು ನಾನಿಲ್ಲಿ ನೋಡ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ಕೆಲವೊಂದು ಇನ್ಸಿಡೆಂಟ್ಗಳು ಆಗಲೇಬೇಕು. ಯಾವ ಸಂಬಂಧದ ವಿಚಾರವಾಗಿ ನೀವು ಈ ರೀಡಿಂಗ್ನ ನೋಡ್ತಾ ಇದ್ರಿ, ಕೆಲವೊಂದು ಸಮಯ ಆ ವ್ಯಕ್ತಿಗಳ ಒಟ್ಟಿಗೆ, ಆ ವ್ಯಕ್ತಿಗಳ ಮತ್ತು ನಿಮ್ಮ ನಡುವೆ ಏನಿದೆಯಲ್ಲ, ಕೆಲವೊಂದು ಇನ್ಸಿಡೆಂಟ್ ನಡಿಲೇಬೇಕು. ಆ ಥರದ್ದೊಂದು ಇನ್ಸಿಡೆಂಟ್ ನಡೀತಾ ಇದೆ ಅಂತ ನಾನು ಇಲ್ಲಿ ನೋಡಬಹುದು ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ. ಬಿಕಾಸ್ ಯಾವುದೋ ಒಂದು ಲಾಸ್ಟ್ ಬಟ್ ಕರ್ಮನೋ ಅಥವಾ ಯಾವುದೋ ಒಂದು ಕರ್ಮದ ಅನುಸಾರವಾಗಿ ಕೆಲವೊಂದು ವಿಚಾರಗಳು, ಕೆಲವೊಂದು ಘಟನೆಗಳು ನಿಮ್ಮಿಬ್ಬರ ನಡುವೆ ನಡೀತಾ ಇದೆ. ಕೆಲವು ಸಂಬಂಧಗಳು ಪದೇ ಪದೇ ಹಾಳಾಗೋದಕ್ಕೆ ಕಾರಣ ಏನು ಅಂತ ಹೇಳೋದಾದರೆ, ಯಾವುದೋ ಒಂದು ಮಿಸ್ಟೇಕ್ಸೋ ಅಥವಾ ನೀವು ಯಾರ್ದೋ ಲೈಫಲ್ಲೋ ಅಥವಾ ಪಾಸ್ಟ್ ಲೈಫಲ್ಲಿ ಏನೋ ಒಂದು ಮಾಡಿದಂಥದ್ದು, ಈ ವ್ಯಕ್ತಿಗೆ ಇನ್ನೊಂದೇನೋ ಮಾಡಿದಂಥದ್ದು, ಆ ರೀತಿ ಎಲ್ಲ ಒಂದಷ್ಟು ಕರ್ಮಗಳನ್ನು ನೀವು ನೋಡ್ತಾ ಇದ್ದೀರಿ. ಬಟ್ ಫಸ್ಟ್ ಕಾರ್ಡೇ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಅದರ ಆ ಕರ್ಮದ ಅನುಸಾರವಾಗಿ ಅನುಭವಿಸ್ತಾ ಇದ್ದೀರಿ. ಬಟ್ ಅದು ಮತ್ತೆ ಬಿಟ್ಟು ಹೋಗುವಂಥ, ಅಂದರೆ ಇಲ್ಲಿಗೆ ಸ್ಟಾಪ್ ಆಗುವಂತಹ ಸಮಯನೂ ಕೂಡ ಹತ್ರದಲ್ಲಿದೆ. ಇಷ್ಟು ದಿವಸ ಕಿರಿಕಿರಿ ಆಗ್ತಾ ಇತ್ತು, ಇನ್ನು ಮುಂದೆ ಸರಿ ಮಾಡ್ಕೊಳ್ಳುವಂತಹ ಟೈಮ್ ಕೂಡ ಹತ್ರದಲ್ಲೇ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ 3 ಆಫ್ ಕಪ್ಸ್ ಬಂದಿದೆ. ಅಂದರೆ ನಿಮ್ಮ ಅಂದರೆ ಒಂದಷ್ಟು ನಿಮ್ಮ ಪರ್ಸನ್, ಅಂದರೆ ಯಾವ ವ್ಯಕ್ತಿಯ ವಿಚಾರವಾಗಿ ನೋಡ್ತಾ ಇದ್ರಿ, ಅವ್ರು ಏನು ಮಾಡ್ತಾ ಇದ್ದಾರೆ, ನಿಮಗೆ ಟೈಮ್ ಕೊಡ್ತಾ ಇಲ್ಲ, ಫ್ರೆಂಡ್ಸ್ ಒಟ್ಟಿಗೆ ಓಡಾಡುವಂಥದ್ದು, ಫ್ರೆಂಡ್ಸ್ ಜೊತೆಗಿರುವಂಥದ್ದು, ಹಾಗೆ ಅವರ ಭಾವನೆಗಳು ಬೇರೆಯವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳೋದು, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕಿಂತ ಅವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳುವಂಥದ್ದು, ಅಥವಾ ನಿಮ್ಮ ಟೈಮ್ಗೆ ಸಿಗದೆ ಅವ್ರು ಒಂದಷ್ಟು ಬ್ಯುಸಿ ಅನ್ನುವಂತಹ ರೀತಿಯಲ್ಲಿ ಆ ಬ್ಯುಸಿ ಓಡಾಟ ಸುತ್ತಾಟ ಫ್ರೆಂಡ್ಸ್ಗಳೊಟ್ಟಿಗೆ ಇರುತ್ತೆ ಅನ್ನುವಂಥದ್ದು ಅದು ನಿಮಗೆ ಗೊತ್ತಾದಾಗ ಬಹಳಷ್ಟು ಹರ್ಟ್ ಫೀಲ್ ಮಾಡ್ಕೊಳ್ತಿದ್ದೀರಿ, ಬಹಳಷ್ಟು ಮನಸ್ಸಿಗೆ ನೋವು. ಹಾಗೆ ಈ ವ್ಯಕ್ತಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಕೇಳುವಂತಹ ವಿಚಾರಗಳಿಗೆ ಇವರು ಸ್ಪಷ್ಟತೆಯನ್ನು ಕೊಡೋದಿಲ್ಲ, ನೇರವಾಗಿ ಮಾತನಾಡುವಂಥದ್ದು, ನೇರವಾಗಿ ಹರ್ಟ್ ಮಾಡುವಂಥದ್ದು. ಏಕೆಂದರೆ ಇವರು ಹೀರೋ ಕ್ಯಾರೆಕ್ಟ್ರೇ ಆ ಥರ. ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಇವ್ರಿಗೆ ಮೈಂಡಿಗೆ ಏನು ಬರುತ್ತೆ ಪಟ್ಟ ಏನಾದರೂ ಹೇಳ್ಬಿಡ್ತಾರೆ. ಇವರಿಗೆ ರಿಸ್ಟ್ರಿಕ್ಷನ್ ಹಾಕುವಂಥದ್ದು, ಇವ್ರಿಗೆ ಹೀಗೆ ಇರು ಹಾಗೆ ಇರುವಂಥ ಮಾತುಗಳನ್ನು ನೀವು ಕನ್ವೆ ಮಾಡುವಂಥದ್ದು, ಇದು ಯಾವುದನ್ನು ಕೂಡ ಈ ವ್ಯಕ್ತಿ ಕೇಳೋದಿಲ್ಲ. ಇಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಸಲ ನೀವು ನಮ್ಮವರು ಅಂತ ಅಂದ್ಕೊಂಡು ಏನು ಮಾಡಿಬಿಡ್ತೀರಿ, ಅಥವಾ ಬಹಳಷ್ಟು ಅಟ್ರಾಕ್ಟ್ ಆಗದಾದಾಗ ಅಥವಾ ಈ ಸಂಬಂಧ ಉಳಿಸ್ಕೊಳ್ಬೇಕು ಅನ್ನುವಂಥದ್ದಾದಾಗ ನಿಮ್ಮ ವೇಯಲ್ಲಿ ನೀವು ಥಿಂಕ್ ಮಾಡೋದಕ್ಕಂತ ಹೋಗ್ತಿರ್ತೀರಿ. ಹಾಗೆ ಇವರು ಹೀಗೆ ಇರಬೇಕು ಅನ್ನುವಂತಹ ಕೆಲವು ಭಾವನೆಗಳನ್ನು ನೀವು ಇಟ್ಕೊಳ್ತೀರಿ. ಬಟ್ ಆದರೆ ಆ ಕ್ಯಾರೆಕ್ಟರ್ ಇವ್ರದ್ದಲ್ಲ. ಇವರು ಸಡನ್ನಾಗಿ ಮಾತಾಡ್ಬಿಡ್ತಾರೆ, ಸಡನ್ನಾಗಿ ನಿಮ್ಗೆ ಹರ್ಟ್ ಆಗಿಬಿಡುತ್ತೆ. ಆ ಮಾತುಗಳನ್ನು ಮರೆಯೋದಕ್ಕೆ ಬಹಳಷ್ಟು ಕಷ್ಟ ನಿಮ್ಗೆ ಆಗ್ತಾ ಇರುತ್ತೆ. ಸೊ ಇಲ್ಲಿ ನೇರ ನುಡಿ ಏನಿದೆಯಲ್ಲ, ಅದನ್ನು ಕೂಡ ನಿಮಗೆ ಬಹಳಷ್ಟು ಡಿಸ್ಟರ್ಬ್ ಮಾಡ್ತಾ ಇದೆ, ನಿಮ್ಮ ಸಂಬಂಧಗಳಿಗೆ ಬಹಳಷ್ಟು ಡಿಸ್ಟರ್ಬ್ ಮಾಡ್ತಾ ಇದೆ ಅಂತ ಹೇಳಿ. ಬಟ್ ಹೀಗೆ ಇರುತ್ತಾ ಇದು ಅಂತ ಹೇಳಿದ್ರೆ ಇಲ್ಲ, ಮತ್ತೆ ಸರಿ ಹೋಗುತ್ತೆ ಅಂತಲೂ ತೋರಿಸುತ್ತೆ ಇಲ್ಲಿ ಮೇಜರಾಗಿ. ಬಟ್ ಇದೊಂದು ನಾನು ಹೇಳಿದ್ನಲ್ಲ, ಕರ್ಮದ ಅನುಸಾರವಾಗಿ ನೀವು ಜಗಳಗಳು, ಕಿತ್ತಾಟಗಳು, ಇನ್ನೊಂದು ಮತ್ತೊಂದು ಏನೋ ಆಗಿರ್ಬೋದು. ಬಟ್ ಅದು ನಿಮ್ಮ ಆರ ಆಗಿರ್ಬೋದು. ಅದಕ್ಕೆ ನಾನು ಹೇಳೋದು, ಕೆಲವೊಂದು ಬ್ರೇಸ್ಲೆಟ್ಸ್ಗಳನ್ನ ನಾನು ತೋರಿಸಿರ್ತೀನಿ, ಅಂಥ ಬ್ರೇಸ್ಲೆಟ್ಸ್ಗಳನ್ನ ನೀವು ಬೈ ಮಾಡ್ಕೊಳ್ಬಹುದು. ಸೊ ಕರ್ಮದ ಅನುಸಾರವಾಗಿ ಈ ಥರದ್ದೆಲ್ಲ ಅನುಭವಿಸಿದ ಮೇಲೆ ಕೆಲವೊಂದು ಸಲ ಫ್ರೆಂಡ್ಸ್ಗಳ ಸಹವಾಸಗಳು ಕೂಡ ಅದೇ ರೀತಿ ಇದೆ ಅವರಿಗೆ. ಕೆಲವೊಂದು ಸಲ ಏನಾಗುತ್ತೆ, ನಿಮಗೆ ಟೈಮ್ ಕೊಡದೆ ಭಾಳಷ್ಟು ಟೈಮ್ ಅವರು ಹೊರಗಿನವ್ರಿಗೆ ಕೊಡ್ತಾ ಇದ್ದಾಗ, ಅಥವಾ ಅವರ ಫ್ಯಾಮಿಲಿಗಳಿಗೆ ಅವ್ರು ಕೊಟ್ಟಾಗ, ಅಥವಾ ಕೆಲವ್ರ ಲೈಫಲ್ಲಿ ಫ್ಯಾಮಿಲಿಗಳಿಗೆ ಕೊಡ್ತಾ ಇರ್ತಾರೆ, ಇನ್ನು ಕೆಲವು ಲೈಫಲ್ಲಿ ಫ್ರೆಂಡ್ಸ್ಗಳಿಗೆ ಕೊಡುವಂಥದ್ದು, ಕೆಲವ್ರ ಲೈಫಲ್ಲಿ ಅವ್ರಿಗೆ ನನಗೊಂದು ಎಂಜಾಯ್ ಬೇಕು, ನನಗೆ ಯಾರ ಅವಶ್ಯಕತೆ ಇಲ್ಲ ಅನ್ನುವಂತಹ ಸ್ವಾರ್ಥತೆಯಿಂದ ಇದ್ದಾಗ ಅದು ನಿಮಗೆ ಬಹಳಷ್ಟು ಹರ್ಟ್ ತರುವಂಥದ್ದು ಫೀಲ್ ಕೂಡ ಆಗುತ್ತೆ. ಹಾಗೆ ಇವರು ಒಂದು ಸ್ವಲ್ಪ ನಾನೇ ಇಲ್ಲ, ನಂದೇ ಅಹಂ ಜಾಸ್ತಿ, ಹಾಗೆ ನೇರ ನುಡಿಗಳು ಜಾಸ್ತಿ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಇವ್ರನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೋದು, ಇವರ ವಿಚಾರಗಳನ್ನು ಕೇಳುವಂಥದ್ದು, ಅಥವಾ ಇವ್ರ ಜೊತೆ ನೀವು ಬಹಳಷ್ಟು ಭಾವನಾತ್ಮಕವಾಗಿ ಒಂದಷ್ಟು ಕನೆಕ್ಷನ್ ಇಟ್ಕೊಂಡಾಗ ಇವರು ಒಂದಷ್ಟು ಫೀಲ್ ಆಗ್ತಾರೆ ಅಂತ ಹೇಳಿ ತೋರಿಸುತ್ತೆ. ಅವ್ರ ವಿಚಾರಗಳನ್ನೇ ಕೇಳುವಂಥದ್ದು, ಅಥವಾ ಅವ್ರು ಹೇಳಿದ್ದಕ್ಕೆಲ್ಲ ಅಂತ ಹೇಳುವಂಥದ್ದು. ಈ ರೀತಿ ಎಲ್ಲ ನೀವು ಒಂದಷ್ಟು ಯೋಚನೆ ಮಾಡಿದಾಗ, ಈ ರೀತಿಯೆಲ್ಲ ಒಂದಷ್ಟು ನೀವು ಏನಿದೆ ಅವರಿಗೆ ಅಡ್ಜಸ್ಟ್ ಆದಾಗ, ಈ ವ್ಯಕ್ತಿ ನಿಮಗೆ ಬಹಳಷ್ಟು ಅಟ್ರ್ಯಾಕ್ಟ್ ಆಗ್ತಾರೆ. ಅವ್ರು ಹೇಳಿದ್ದಕ್ಕೆ ನೀವು ಯಾವಾಗಲೇ ಈಗಲ್ಲ ಆಗಲ್ಲ, ಯಾಕೆಂದರೆ ಅವ್ರು ಈಗೋ ಜಾಸ್ತಿ ಇದೆ, ಸಿಟ್ಟು ಜಾಸ್ತಿ ಇದೆ, ಮೊದಲೇ ಪಟ್ಟಂತ ಮಾತಾಡುವಂತಹ ವ್ಯಕ್ತಿಗಳು.
ಸೊ ನೀವೇನು ಮಾಡಬೇಕಾಗತ್ತೆ, ಇವ್ರನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು, ಇವ್ರನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಯಾವ ರೀತಿ ಇರಬೇಕು. ಯಾವ ರೀತಿ ಇರಬೇಕು ಅಂದ ತಕ್ಷಣ ನೀವು ಪದೇ ಪದೇ ಅವರು ಎಲ್ಲೋ ಹೊರಗಡೆ ಹೋದಾಗ ಅಥವಾ ಪದೇ ಪದೇ ಅವ್ರ ಫ್ರೆಂಡ್ ಜೊತೆಗಿದ್ದಾಗ, ಅವ್ರು ಯಾವುದೋ ವ್ಯಕ್ತಿಗಳ ಜೊತೆಗಿದ್ದಾಗ ಪದೇ ಪದೇ ಫೋನ್ ಮಾಡಿ ಇರಿಟೇಷನ್ ಮಾಡಿದಾಗ ಅವರು ಆ ಇರಿಟೇಷನ್ಗೆಲ್ಲ ಬಗ್ಗುವಂತಹ ಮನುಷ್ಯರಲ್ಲ. ಓಕೆ, ಅವ್ರಿಗೆ ನೀವು ಅಡ್ಜಸ್ಟ್ ಆದಾಗ ಅವ್ರು ನಿಮ್ಮ ಜೊತೆಗೆ ಇರ್ತಾರೆ ಅಂತ ಹೇಳಿ. ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ ನೀವು ಎಷ್ಟೇ ದೂರ ಹೋಗ್ಬೋದು ಈ ವ್ಯಕ್ತಿ ವಿಚಾರವಾಗಿ, ಏನೆಲ್ಲ ಹಠ ಸಾಧಿಸ್ಬೋದು, ಏನೆಲ್ಲ ಜಗಳಗಳಾಡ್ಬೋದು, ಅವರಿಗೆ ನಿಮ್ಮನ್ನು ಹ್ಯಾಂಡಲ್ ಮಾಡುವಂತಹ ಶಕ್ತಿ ಇದೆ. ನಾನು ಅದಕ್ಕೆ ಹೇಳ್ತಾ ಇರೋದು, ಅವರಿಗೆ ಅವರಂತೆ ಇದ್ದು ನೀವು ಗೆದ್ದಾಗ ನಿಮ್ಮ ಜೊತೆ ಕಂಬೈಂಡ್ ಆಗಿರ್ತಾರೆ ಅವರು. ಇಲ್ಲ ನಾನೇ ಹೇಳಿದ್ದು ನನ್ನ ಆಮೆ ನಡಿಬೇಕು ಅಂದಾಗ ನಿಮ್ಮನ್ನು ಹ್ಯಾಂಡಲ್ ಮಾಡುವಂತಹ ಕೆಪಾಸಿಟಿ ಅವ್ರಿಗಿದೆ. ಅವರ ಒಂದೇ ಮಾತು ನೀವು ಬೇಗ ಅವರ ಮಾತಿಗೆ ಬೇಗ ಮರಳಾಗಿ ಹೋಗ್ತೀರಿ ಅನ್ನೋದು ಕೂಡ ನಾನಿಲ್ಲಿ ನೋಡಬಹುದು. ಓಕೆ, ಹಾಗೆ ಯಾರೆಲ್ಲ ಈ ಸೆಕೆಂಡ್ ಕಾರ್ಡ್ ರೀಡಿಂಗ್ ನೋಡಿದ್ರಿ, ನಿಮಗೆ ಯೂನಿವರ್ಸಿಂದ ಏನು ಮೆಸೇಜ್ ಬರ್ತಿದೆ, ಬೈ ಲೈಯಿಂಗ್ ಐ ರಿಪ್ಡ್ ಆಸ್ ಅ ಪಾರ್ಟ್ ಅಂತ ಹೇಳಿ. ನನಗೆ ಯಾಕೆ ಈ ರೀತಿ ಆಗ್ತಾಯಿದೆ, ಏನಾಗ್ತಾಯಿದೆ ಅನ್ನುವಂಥ ಕನ್ಫ್ಯೂಷನ್ ಬಹಳಷ್ಟು ಕಾಡ್ತಾ ಇದೆ ಅನ್ನುವಂತಹ ಫೀಲಿಂಗ್ಸ್ನ ನೀವು ಹೊರಗಡೆ ಹಾಕ್ತಾಯಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಅಗೇನ್ ನಾನು ಅವ್ರ ಕಡೆಯಿಂದ ಏನು ಮೆಸೇಜ್ ಬರುತ್ತೆ ಅನ್ನೋದು ನೋಡ್ತಾ ಇದ್ದೀನಿ. ಹೋಲ್ಡಿಂಗ್ ಬ್ಯಾಕ್, ಐ ಶುಡ್ ಹ್ಯಾವ್ ಎಕ್ಸ್ಪ್ರೆಸ್ಡ್ ಮೈ ಸೆಲ್ಫ್ ಬೆಟರ್ ಅಂತ ಹೇಳಿ. ಅಂದರೆ ಇನ್ನೂ ನಾನು ನನ್ನ ಬಗ್ಗೆ ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ, ಅಂದರೆ ನನ್ನ ಫೀಲಿಂಗ್ಸ್ಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾ ಹೋಗಬೇಕಾಗತ್ತೆ ಅನ್ನುವಂತಹ ಮನಸ್ಸಿನ ಮಾತನ್ನು, ಅಂದರೆ ಅವ್ರಿಗೊಂದು ಅರ್ಥ ಆಗ್ತಾಯಿದೆ ನಾನು ಕಠೋರವಾಗಿ ಮಾತನಾಡುವಂಥದ್ದು ಅಥವಾ ನಾನು ಯಾವ ರೀತಿ ಮಾತಾಡಿಬಿಟ್ಟೆ ಅದನ್ನೆಲ್ಲನೂ ಕೂಡ ಸ್ವಲ್ಪ ಕಂಟ್ರೋಲ್ನಲ್ಲಿ ತರಬೇಕಾಗತ್ತೆ, ಸ್ವಲ್ಪ ಚುಚ್ಚಿ ಮಾತಾಡುವಂಥದ್ದು ಕೂಡ ಕಡಿಮೆ ಮಾಡಬೇಕಾಗತ್ತೆ ಅಂಥೇಳಿ. ಯಾಕೆ ಅಂತ ಹೇಳಿದ್ರೆ ನೀವು ಯಾವ ರೀತಿ ಸಫರ್ ಪಡ್ತಿದ್ದೀರಿ ಅನ್ನೋದು ಕೂಡ ಆ ವ್ಯಕ್ತಿ ಒಂದಷ್ಟು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಏನಾಗಿದೆ, ಏನೆಲ್ಲ ವಿಚಾರಗಳು ನಡೀತಾ ಇದೆ ನಿಮ್ಮ ಲೈಫಲ್ಲಿ. ಓಕೆ, ನಿಮ್ಮಿಬ್ಬರ ನಡುವೆ ಕಿರಿಕಿರಿ ಜಗಳಗಳಾಗೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಅತಿಯಾದ ಓವರ್ ಪೊಸೆಸಿವ್ನೆಸ್ ನಿಮ್ಮಿಬ್ಬರ ನಡುವೆ ಇರಬಹುದು. ಈ ವ್ಯಕ್ತಿ ನನ್ನ ಜೊತೆಗೆ ಇರಬೇಕು, ಏಕೆಂದರೆ ಒಂದು ಒಳ್ಳೆ ಅದ್ಭುತವಾದಂತಹ ಬಾಂಡಿಂಗ್ ಇದೆ ಇಲ್ಲಿ. ಏನಿದೆ ಆ ವ್ಯಕ್ತಿಗಳು ನಿಮ್ಮ ಸಂತೋಷದ, ಯಾಕೆಂದರೆ ನೋಡಿ ಅಪರೂಪಕ್ಕೆ ಈ ಥರ ಕಾರ್ಡ್ಸ್ಗಳು ಬರ್ತಾ ಹೋಗುತ್ತೆ. ಆ ವ್ಯಕ್ತಿಗೆ ನಿಮ್ಮ ಒಂದು ಎತ್ತರದ ಸ್ಥಾನ ಅಥವಾ ನೀವು ಒಂದು ಒಳ್ಳೆ ಪೊಸಿಷನ್ನಲ್ಲಿ ಇರೋದು ಬಹಳಷ್ಟು ಖುಷಿ ಇದೆ. ಇಲ್ಲಿ ನಾನು ನಿಮ್ಮಿಬ್ಬರ ನಡುವೆ ಕಿರಿಕಿರಿಗಳು ಯಾಕೆ, ಜಗಳಗಳು ಯಾಕೆ, ನಿಮ್ಮ ಸಂಬಂಧದಲ್ಲಿ ಯಾಕೆ ಇದು ಅಂತ ಹೇಳಿದ್ರೆ ಅತಿಯಾದ ಅಟ್ರ್ಯಾಕ್ಷನ್ನು, ಅತಿಯಾದ ಪ್ರೀತಿ, ಅತಿಯಾದ ಓವರ್ ಪೊಸೆಸಿವ್ನೆಸ್ ಇನ್ ದ ಸೆನ್ಸ್ ಏನಂತ ಹೇಳ್ತಾರೆ, ನನ್ನ ಜೊತೆಗೆ ಇರಬೇಕು, ನನ್ನ ಜೊತೆಗೆ ಮಾತಾಡಬೇಕು ಅನ್ನುವಂತಹ ಭಾವನೆಗಳು ನಿಮಗೆ ಜಗಳಗಳಿಗೆ ತಿರುಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಅದು ಬಿಟ್ಟರೆ ಆ ಥರ ನಿಮ್ಮಿಬ್ಬರ ನಡುವೆ ಏನೋ ಆಗ್ಬಿಟ್ಟಿದೆ, ಯಾವುದೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಇದೆ, ಅದಿದೆ ಇದಿದೆ, ಆ ಥರದ್ದು ಯಾವುದು ನಾನು ನೋಡ್ತಾ ಇಲ್ಲ. ಓಕೆ, ಕೆಲವೊಂದು ಸಲ ಇಲ್ಲಿ ಔಟ್ಕಮ್ ಕಾರ್ಡ್ ನಾನು ನೋಡಿದಾಗ ಕೆಲವೊಂದು ಸಲ ಆ ವ್ಯಕ್ತಿ ಹೇಳಿರುವಂತಹ ಸುಳ್ಳುಗಳು ಈ ಪ್ರೀವಿಯಸ್ಸಲ್ಲಿ ಬೆನ್ನಿಗೆ ಚೂರಿ ಹಾಕ್ತಂತಹ ವಿಚಾರಗಳು ಅದು ನಿಮ್ಮ ಮನಸ್ಸಿಂದ ಹೋಗೋದಕ್ಕೆ ಆಗ್ತಾ ಇಲ್ಲ. ಯಾವುದೋ ಒಂದು ಈ ವ್ಯಕ್ತಿ ಏನು ಮಾಡಿದರೆ ನಿಮಗೆ ಸುಳ್ಳು ಹೇಳುವಂಥದ್ದು ಅಥವಾ ಏನೋ ಮುಚ್ಚಿಡುವಂಥದ್ದು, ಏನೋ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸಗಳು, ಏನೋ ಸುಳ್ಳು ಹೇಳಿರುವಂಥದ್ದು, ಇದೆಲ್ಲ ನಿಮ್ಮ ಕೈಗೆ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾರೆ. ಸೊ ಹಾಗಾಗಿ ಏನಾಗ್ತಾ ಇದೆ, ಈ ಭಾವನೆಗಳಲ್ಲಿ ಒಂದಷ್ಟು ಕಿರಿಕಿರಿಗಳು, ಅದು ಏನಾಗಿದೆ ನಿಮಗೆ, ನಿಮ್ಮ ಮೈಂಡಿಗೆ ಏನಾಗಿದೆ, ನಿಮ್ಮಿಬ್ಬರ ನಡುವೆ ಅದು ಕಿರಿಕಿರಿ ಒಳಗಾಗ್ತಾ ಇರುವಂಥದ್ದು ಅಥವಾ ಜಗಳಗಳಿಗೆ ಒಳಗಾಗ್ತಾ ಇರುವಂಥದ್ದು ನಿಮ್ಮಿಬ್ಬರ ನಡುವೆ ಆ ವಿಚಾರನ ನಿಮ್ಮ ಮೈಂಡ್ಗೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀರಿ, ಮತ್ತೆ ಮೋಸ ಮಾಡ್ತಾರ ಅಂತ ಹೇಳಿ. ಇಲ್ಲ, ಈ ವ್ಯಕ್ತಿ
ನನ್ನೊಟ್ಟಿಗೆ ಇರಬೇಕು ಅನ್ನುವಂತಹ ಓವರ್ ಪೊಸೆಸಿವ್ನೆಸ್ ಕೂಡ ಈ ಪ್ರೀವಿಯಸ್ಸಲ್ಲಿ ಮಾಡಿರುವಂತಹ ಕಿರಿಕಿರಿಗಳನ್ನು ಎತ್ಕೊಳ್ಳುವಂಥದ್ದು, ಜಗಳಗಳಿಗೆ ತಿರುಗಿಸ್ಕೊಳ್ಳುವಂಥದ್ದು, ಅಥವಾ ನೀವು ಒಬ್ಬರೇ ಕೂತ್ಕೊಂಡಾಗ ಆ ಮೈಂಡಲ್ಲಿ ಏನಾಗ್ಬಿಡುತ್ತೆ, ಈ ಪ್ರೀವಿಯಸ್ಸಲ್ಲಿ ಮಾಡ್ದಂಗೆ ಈಗ ಏನಾದ್ರು ಮಾಡಬಹುದೇನೋ ಇವನು ಅನ್ನುವಂತಹ ವಿಚಾರಗಳನ್ನು ಮೈಂಡಿಗೆ ಹಾಕ್ಕೊಳ್ತೀರಿ. ಇಲ್ಲಿ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿ ಏನೆಲ್ಲ ಮಾಡಿರಬಹುದು ನಿಮಗೆ ಪ್ರೀವಿಯಸ್ಸಲ್ಲಿ, ಆ ವ್ಯಕ್ತಿ ಏನೆಲ್ಲ ಮೋಸ ಮಾಡಿರ್ಬೋದು, ಸುಳ್ಳು ಹೇಳಿರ್ಬೋದು, ಏನೇ ಆಗಿರ್ಬೋದು. ಬಟ್ ಆದರೆ ಒಂದು ಅದ್ಭುತವಾದಂತಹ ಒಂದು ಪ್ರೀತಿ, ಆ ಭಾವನೆಗಳು ಹೊಸ ರೀತಿಯಲ್ಲಿ ನಿಮ್ಮ ಮೇಲೆ ಆ ವ್ಯಕ್ತಿಗೆ ಮೂಡುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ತೋರಿಸುತ್ತೆ. ಮತ್ತೆ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು, ನಿಮ್ಮ ಜೊತೆ ಮಾತಾಡಬೇಕು, ಎಲ್ಲನೂ ಕೂಡ ಆ ವ್ಯಕ್ತಿಗೆ ಆಗುವಂತಹ ಫೀಲ್ ಇದೆ. ಎಲ್ಲ ಎಮೋಷನ್ಸ್ಗಳು ಕೂಡ ಇದೆ, ನಿಮ್ಮ ವಿಚಾರವಾಗಿ ಕಣ್ಣೀರು ಕೂಡ ಇದೆ, ಎಲ್ಲನೂ ಇದೆ. ಬಟ್ ಬರೋದಕ್ಕೆ ಒಂದಷ್ಟು ತಡವಾಗ್ತಾ ಇದೆ, ಯೋಚನೆ ಮಾಡ್ತಾ ಇದ್ದಾರೆ ಆ ವ್ಯಕ್ತಿ. ನಿಮ್ಮ ಜೊತೆ ಬರಬೇಕಾ, ಮಾತಾಡಬೇಕಾ, ಅಥವಾ ಯಾವ ರೀತಿ ಇರಬೇಕು. ನೀವು ಕೆಲವೊಂದು ಸಲ ಇವ್ರಿಗೆ ಏನು ಮಾಡ್ತಾಯಿದ್ದೀರಿ ಅಂತ ಹೇಳಿದ್ರೆ, ಹಳೆ ವಿಚಾರಗಳನ್ನು ತಗೊಳ್ಳೋದು, ಜಗಳಗಳು ಆಡೋದು, ಇದೆಲ್ಲ ಅವ್ರನ್ನ ಡಿಸ್ಟರ್ಬ್ ಮಾಡ್ತಾಯಿದ್ದೀರಿ. ಬಟ್ ಆದರೆ ಅವರು ಈಗಲೂ ಕೂಡ ನಿಮ್ಮ ವಿಚಾರವಾಗಿ ನೀವು ಒಂದು ಒಳ್ಳೆ ಸ್ಥಾನದಲ್ಲಿರಬೇಕು, ನಿಮ್ಗೆ ಮೋಸ ಆಗಬಾರ್ದು, ನಿಮಗೆ ನೀವು ಯಾಕೆಂದರೆ ಅವ್ರಿಗೆ ಅದ್ಭುತವಾದಂತಹ ಪ್ರೀತಿ ಕೊಟ್ಟಂಥವ್ರು, ಅಥವಾ ಅದ್ಭುತವಾಗಿ ನೀವು ಅವರಿಗೆ ಕನೆಕ್ಟ್ ಆದಂಥವ್ರು, ತುಂಬ ಹಚ್ಕೊಂಡಂಥವ್ರು. ಸೊ ನೀವು ಈ ರೀತಿ ಆಗಿರೋದ್ರಿಂದ ಆ ವ್ಯಕ್ತಿಗೆ ಏನಾಗ್ತಿದೆ, ಒಂದಷ್ಟು ನಿಮ್ಮ ಬಗ್ಗೆ ಒಳ್ಳೆಯ ಭಾವನೆಗಳಿದೆ, ನಿಮಗೆ ಅವ್ರ ಬಗ್ಗೆ ಕೆಟ್ಟದಾಗಿ ಆ ಫೀಲಿಂಗ್ಸ್ಗಳು, ಕೆಟ್ಟದಾಗಿ ಯೋಚನೆಗಳು ಬರ್ತಾ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈ ಪ್ರೀವಿಯಸ್ಸಲ್ಲೇ ಆ ಥರದ್ದೆಲ್ಲ ಒಂದು ಮೋಸಗಳನ್ನು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ನಾನು ನಿಮ್ಮ ಇಬ್ಬರ ನಡುವೆ ಆಗಿರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ಆಗಿರಬಹುದು, ಹೊಸ ವ್ಯಕ್ತಿ ಒಂದು ಪ್ರವೇಶ ಆಗೋದು ಕೂಡ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಅವ್ರ ಲೈಫಲ್ಲಿ ಯಾರೋ ಹೊಸ ವ್ಯಕ್ತಿ ಬಂದಿರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ಯಾರೋ ಹೊಸ ವ್ಯಕ್ತಿ ಬಂದಿರಬಹುದು. ಸೊ ಅದು ಕೂಡ ನಿಮ್ಮಿಬ್ಬರ ಕಿರಿಕಿರಿಗೆ ಕಾರಣಗಳಾಗ್ತಾ ಇರಬಹುದು. ಈಗ ಹೊಸದಾಗಿ ಪರಿಚಯ ಆದಂತಹ ವ್ಯಕ್ತಿಗಳು ಎಂಟ್ರಿ ಆಗುವಂತಹ ಸಾಧ್ಯತೆ ಅಥವಾ ಆಗಿರುವಂತಹ ಸಾಧ್ಯತೆ ಇದೆ. ಸೊ ಅದು ಕೂಡ ಕಿರಿಕಿರಿ ಆಗುವಂತಹ, ಅಂದರೆ ಅದು ಕೂಡ ನಿಮ್ಮ ಮನಸ್ಸಿಗೆ ಕಿರಿಕಿರಿ ಆಗುವಂಥದ್ದು ಸಾಧ್ಯತೆ ಇದೆ. ಯಾಕೆಂದರೆ ಈ ವ್ಯಕ್ತಿ ನನ್ನೊಟ್ಟಿಗೆ ಮಾತಾಡಬೇಕು, ನನ್ನೊಟ್ಟಿಗೆ ಇರಬೇಕು ಅನ್ನುವಂತಹ ಭಾವನೆ ಇಬ್ಬರಲ್ಲೂ ಕೂಡ ಓವರ್ ಪೊಸೆಸಿವ್ನೆಸ್ ಜಾಸ್ತಿ ಇದೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಐ ಮೆಸ್ ಅಪ್ ದಿ ಗುಡ್ ಥಿಂಗ್ಸ್ ಇನ್ ಮೈ ಲೈಫ್ ಸಮ್ಟೈಮ್, ಐ ಲೆಫ್ಟ್ ವೆನ್ ಥಿಂಗ್ಸ್ ಗಾಟ್ ಹಾರ್ಡ್ ಅಂತ ಹೇಳಿ. ಇಲ್ಲಿ ನೋಡಿ, ನೀವು ಈ ವ್ಯಕ್ತಿಗೆ ಏನಾದರೂ ಒಂದು, ಅಥವಾ ಈ ವ್ಯಕ್ತಿಗೆ ಮಾಡಿರುವಂತಹ ಮೋಸಗಳಿಂದ ನೀವೇನಾದರೂ ಬೇಸತ್ತು ಹೋಗಿ ನೀವು ಬಹಳಷ್ಟು ಕಿರಿಕಿರಿ ಏನಾದರೂ ಅನುಭವಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ, ನಿಮಗೆ ಎಷ್ಟೋ ಸಲ ಅನಿಸಿದೆ, ಕೆಲವೊಂದು ಸಲ ಒಳ್ಳೆಯ ಸಂದರ್ಭಗಳು, ಒಳ್ಳೆಯ ವಿಚಾರಗಳು ಎಷ್ಟೊಂದು ಮಿಸ್ ಮಾಡ್ಕೊಳ್ತಾ ಇದ್ದೀನಲ್ಲ ನಾನು ಈ ವ್ಯಕ್ತಿ ಒಟ್ಟಿಗೆ, ಇವ್ರ ಮೇಲೆ ಇವ್ರು ಎಷ್ಟು ಕಾಳಜಿ ತೋರಿಸಿದ್ರು, ಇದೆಲ್ಲನೂ ಕೂಡ ಒಂದು ಸಲ ಒಂದಷ್ಟು ದಿನಗಳ ಕಾಲ ಮಿಸ್ ಮಾಡ್ಕೊಂಥದ್ದು ಇದೆ ಅಂತ ಹೇಳಿ. ಇಲ್ಲಿ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ನೀವೇನೋ ಕಿರಿಕಿರಿ ಹೇಳಿದಾಗೋ, ಅಥವಾ ಏನೋ ಹಳೆ ವಿಚಾರ ತೆಗೆದು, ಹಳೆಯ ತೆಗಾದೆಗಳನ್ನು ತೆಗೆದು ಇವ್ರನ್ನ ಕಿರಿಕಿರಿ ಮಾಡೋಕ್ಕೆ ಹೊರಟಾಗ, ಅಥವಾ ಇವ್ರನ್ನ ಪದೇ ಪದೇ ಕ್ವಶನ್ಸ್ಗಳನ್ನ ಮಾಡೋಕ್ಕೆ ಹೋದಾಗ ಇವ್ರು ಎಸ್ಕೇಪ್ ಮಾಡ್ತಾರೆ. ಐ ಲೆಫ್ಟ್ ಒನ್ ಥಿಂಗ್ಸ್ ಗಾಟ್ ಹಾರ್ಡ್. ಇಲ್ಲಿ ವಿಚಾರಗಳು ಏನಾದರೂ ಕಠೋರವಾಗಿದ್ದರೆ, ನನ್ನ ಮನಸ್ಸಿಗೆ ನೋವಾಗೋ ಥರ ಏನಾದ್ರು ಇತ್ತು ಅಂದರೆ, ನಾನೇ ದೂರ ಹೋಗ್ತೀನಿ ಅನ್ನುವಂತಹ ಭಾವನೆನ ಹೊರಗಡೆ ಆಗ್ತಾ ಇದ್ದಾರೆ. ಅದು ಎಷ್ಟು ಸಲ ನಿಮಗೂ ಕೂಡ ಫೀಲ್ ಆಗಿದೆ. ದಯವಿಟ್ಟು ಇವ್ರನ್ನ ನೀಟಾಗಿ ಹ್ಯಾಂಡಲ್ ಮಾಡುವಂಥದ್ದು ನೋಡಿ. ಏಕೆಂದರೆ ಹೌದು, ಅವರು ಪಾಸ್ಟಲ್ಲಿ ಬಹಳಷ್ಟು ವಿಚಾರಗಳನ್ನು ಮಾಡಿದರು, ನೀವು ಅದನ್ನೇ ಹೇಳ್ತಾ ಹೋದಾಗ ಆ ವ್ಯಕ್ತಿಗೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಫೀಲ್ ಆಗೋದಿಲ್ಲ, ನಿಮ್ಮಿಂದ ದೂರ ಓಡಬೇಕು ಅನ್ನುವಂತಹ ಫೀಲ್ ಆಗುತ್ತೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ. ಸೊ ಇದು ಥರ್ಡ್ ಕಾರ್ಡ್ ರೀಡಿಂಗ್ ಆಗಿತ್ತು. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.